ಯಾರೊಬ್ಬ ಕಬ್ನಳ್ಳಿ ಅಂತ ಗ್ರಾಮದಲ್ಲಿ ಬಹಳ ಜಿಪುಣ, ಅವನ್ ಬೆಲೆ ಕೊಡ್ತಿದ್ದ ಹಣಕ್ಕೆ ಮಾತ್ರ, ಸಂಬಂಧಕ್ಕಲ್ಲ, ದೈವಕ್ಕಲ್ಲ, ಗುರು ಹಿರಿಯರಿಗಲ್ಲ, ಗೆಳೆತನಕ್ಕಲ್ಲ, ದುಡ್ಡಷ್ಟು ಅವನ ಜೀವನ. ಯಾವಾಗಲೂ ಹಣ ಹಣ ಅನ್ನುವ ಪುಣ್ಯಾತ್ಮ. 3 ಜನ ಗಂಡು ಮಕ್ಕಳು. ಎಲ್ಲ ಹೇಳುವರು, ನೀನೇ ಸರಿಯಾದ ದುಡ್ಡು ಸಂಪಾದನೆ ಮಾಡೋನು, ಯಾಕಿಂಗ ಆಡ್ತೀಯೋ? ದುಡ್ಡಿದ್ರೆ ಕಣೆ ಜೀವನ. ಸತ್ ಮನುಷ್ಯ ನಾನ್ ನೋಡ್ಬಿಟ್ರೆ ಮ್ಯಾಕ್ ಎದ್ಬಿಟ್ಟಾನ, ನಾನ್ ನೋಡ್ದೆ ಇರೋ ಆಯ್ತದೆ, ಹೋಯ್ತಾನ ಅವನು. ಬದುಕಿರು ದುಡ್ಡು ಮಾಡ್ಬೇಕು ನಾವು ಅಂತ. ಯಾರೋ ಒಬ್ಬ ಹೇಳದ್ನಂತೆ, ಹಿಂಗ ಆಡ್ತಿದ್ಯಲ್ಲ, ಸತ್ತಾಗ ಎದೆ ಮೇಲೆ ದುಡ್ಡು ಮಡಿಕ್ ಹೋದಿಯ ನೀನು ಅಂತ. ನೀನ್ ನೋಡ್ಕೋ, ನಿನಗಿನ ಮೊದ್ಲೇ ನಾ ಸತ್ತೋದ್ರೆ ದುಡ್ಡು ಎದೆ ಮೇಲೆ ಮಡಿಕೊಂಡೇ ಹೋಯ್ತೀನಿ ಅಂದ ಅವನು. ಆಯ್ತು ನೋಡ್ತೀನಿ ಅಂದ ಅವನು. 3 ಜನ ಗಂಡು ಮಕ್ಕಳು. ಹಿರಿಯೋನ್ ಬೆಂಗಳೂರಲ್ಲಿ ಅವನೇ, ಎರಡನೇನು ಮೈಸೂರಲ್ಲಿ ಅವನೇ, ಕಿರಿಯೋನು ಜೊತೆಲ್ಲ ಅವನೇ. ಒಂದು 75 ವರ್ಷ ವಯಸ್ಸಾಗಿತ್ತು ಇವನಿಗೆ. ಅವನು ಅವಾಗ್ಲೂ ಕೂಡ ವಾಂಚೆ, ದುಡ್ಡು ದುಡ್ಡು ಅಂತ. ಒಂದ್ ದಿವ್ಸ ಮನೆ ಬಾಗ್ಲೆ ಕುಂತಿದ್ದ, ತಲೆ ಗರ್ರಂತ ಸುತ್ತು ದಬ್ಬಂತ ಬಿದ್ದ. ಲಕ್ಕೋ ಹೊಡೆದ್ಬಿಟ್ಟು ಪಾರ್ಶ್ವವಾಯು. ತಗೊಂಡೋದ ಆಸ್ಪತ್ರೆಗೆ. ಮಗ ಅವ್ರು ನಿಮ್ಮ ಅಪ್ಪ ಬದುಕುವುದಿಲ್ಲ ಅಂದ್ರು. ಒತ್ಕೊಂಬಂದ್ ಮನಗ ಹಾಕ್ತಾ, ಬದುಕು ನಿನ್ನಂತೆ ಅಲ್ಲ